ನಾವಂತೂ ಇವರಿಬ್ರು ಯಾರು ಬರ್ದೇರು ಸರಿಯಾ ನಾವು ಇದ್ಯಾವ್ದೋ BSP ಅದಲ್ಲ ನೋಡಿ ಸರ್, ಅದು ಆನೆ ಗುರುತು ಹಾಕ್ಬಿಡ್ತೇವೆ. ಅವ್ರು ಬಂದ್ ಕೇಳ್ತಾ ಇದ್ರು ಎಲ್ಲ ಫ್ರೀ ಲೇಡೀಸ್ ನಲ್ಲಂತೂ ಆ ಮನೇಲಿ ಈ ಮನೇಲಿ ಜಗಳ. ಜಯದೇವ್ ಆಸ್ಪತ್ರೆ ಅಂದ್ರೆ ಅವ್ರು ಮಂಜುನಾಥ್ ಅಂತ, ಅವ್ರು ಬರಬಾರ್ದು ಅಂತ ನಮ್ಮ ಇದೆ. ಅಭಿಮಾನನೇ ಬೇರೆ, ಪಕ್ಷನೇ ಬೇರೆ. ಇಂದಿರಾ ಗಾಂಧಿ ಕಾಲದಲ್ಲಿ ಇತ್ತು ಕಾಂಗ್ರೆಸ್, ನಮ್ಗೆ ಅಷ್ಟು ಬೆಂಬಲ ಕೊಟ್ಟಿದೆ. ಗುಂಡಗಿರಿ ರಾಜಕೀಯ ಇಲ್ಲಿ ತಾಲೂಕಲ್ಲಿ ಎರಡು ಮಾತಿಲ್ಲ. ಡಿ.ಕೆ. ಸುರೇಶ್ ಅವರು ಪಕ್ಕಾ ಗೆಲುವು ಅದ್ ನಿಶ್ಚಿತ. ಈ ಸದ್ಯನ ಗ್ರಾಮಾಂತರ ಬಿಜೆಪಿನೇ ಬರ್ಬೇಕು. ಮೋದಿನೇ ಪ್ರಧಾನಿ ಆದ್ರೆ ಒಳ್ಳೇದು ಅಂತ ನಾವು ಕೈ ಮುಗಿತೀವಿ. ವೀಕ್ಷಕರೇ, ಕನಕಪುರ ವಿಧಾನಸಭಾ ಕ್ಷೇತ್ರ ಡಿ.ಕೆ. ಸುರೇಶ್ ಅವರು ಶಾಸಕರು, ಉಪಮುಖ್ಯಮಂತ್ರಿಗಳು, ಸಂಸದರು ಡಿ.ಕೆ. ಸುರೇಶ್ ಅವರು. ಇದೀಗ ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರ ಏನ್ ನಡೀತಾ ಇದೆ ಅಂತ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀವಿ. ಅದರಲ್ಲೂ ಶಿವನಹಳ್ಳಿಲಿ ಇದೀವಿ. ಒಂದಷ್ಟು ಜನ ಮತದಾರರು, ಹಿರಿಯರು ನಮ್ ಜೊತೆ ಇದಾರೆ. ಅವ್ರು ಕೇಳೋಣ. ಸರ್, ಹೆಸರು ನಿಂಗಯ್ಯ ಅವರೇ, ಏನಿದೆ ಇಲ್ಲಿ ಈ ಸಲ? ಒಂದ್ ಕಡೆ ಡಿ.ಕೆ. ಸುರೇಶ್ ಅವರು ಕಾಂಗ್ರೆಸ್ ಇಂದ ಅವರೇ ನಿಂತ್ಕೋತಾರೆ, ಇನ್ನೊಂದ್ ಕಡೆ ಡಾಕ್ಟ್ರು ಬಿಜೆಪಿ JDS ಮೈತ್ರಿಯಿಂದ. ಏನಿದೆ ಈ ಸಲ ಕನಕಪುರ ಬೆಂಗಳೂರು ಇದು ಇಲ್ಲಿ ಸುಮಾರಾಗಿ ಹೇಳ್ತೀನಿ ಅಂದ್ರೆ ಬೇಜಾರ್ ಮಾಡ್ಬಿಟ್ಟವ್ರೆ ಕಾಂಗ್ರೆಸ್ನವರು. ಯಾಕೆ ಅಂತಂದ್ರೆ ಈಗ ಅಕ್ಕಿ ಕೊಡ್ತೀವಿ ಅಂದ್ರು, 5 ತಿಂಗಳಾದ್ರೂ ಅಕ್ಕಿ ಇಲ್ಲ. ಆಮೇಲೆ ಇದು ಅದೆಂತದಪ್ಪ ಗೃಹಲಕ್ಷ್ಮಿ ಅನ್ನೋ ಸುಮಾರು ಜನಕ್ಕೆ ಬಂದಿಲ್ಲ. ಅದಕ್ಕೆ ಬೇಜಾರಾಗಿ ಜನ ಬೇಸರ ಆಗ್ಬಿಟ್ಟ. ಆದ್ರೆ ನಮ್ ಸಾಹೇಬ್ರಂತೂ ತಿರ್ಗಿ ನೋಡುದಿಲ್ಲ. ಅಲ್ಲಿ ಹೆಂಗಿದ್ರು ನಮ್ ಇಂಚಾರ ಅವ್ರು ಏನ್ಬಿಟ್ಟು ತಿರ್ಗೇ ನೋಡ್ತಾ ಇಲ್ಲ. ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸ್ವಾಮಿ, ಈ ತರ ನಡೀತಾ ಇದೆ. ನಿಮ್ ಶಿವನಹಳ್ಳಿಗೆಲ್ಲ ಬಂದಿಲ್ವಾ ಅವರು? ಬಂದಿದ್ರು ಈಗ 6-7 ತಿಂಗಳಲ್ಲಿ ಬರ್ತಾರೆ. ಈಗ ಬರ್ತಾರೆ. ಈಗ ಬರ್ಲೇಬೇಕು ಚುನಾವಣೆ. ಬರ್ತಾರೆ. ಈಗ ಬಿಜೆಪಿ JDS ಮೈತ್ರಿ ಇಬ್ರು ಒಟ್ಟಾಗ್ಬಿಟ್ಟು ಡಾಕ್ಟರ್ ಜಯದೇವ ಹಾಸ್ಪಿಟ್ಲು ಅವ್ರ ದೇವೇಗೌಡ್ರ ಅಳಿಯ ಅವ್ರು ನಿಂತ್ಕತಾವ್ರೆ. ಏನಾಗ್ಬೋದು ಈ ಸಲ ನೋಡುವ ಇರಿ ಸ್ವಾಮಿ. ನಮ್ಗೆ ಇಲ್ಲಿಂದ ಇದೇ ಇದ್ದೋ, ನಾವು ಕಾಂಗ್ರೆಸ್ ಎಲ್ಲ ಇದ್ದೋ. ಈ ಸಾರಿ ನಮ್ಗೆ ಬೇಜಾರಾಗ್ಬಿಟ್ಟೈತೆ. ಯಾಕೆಂದ್ರೆ ಇವರು ಫ್ರೀ ಬಸ್ ನಿಮಗೆ ಕೊಟ್ಟಿಲ್ಲ ಅಂತಾನ? ಫ್ರೀ ಬಸ್ ಅಲ್ಲಿ ನಿಮಗೆ ಕೊಟ್ಟಿಲ್ಲ ಅಂತ ಹೆಂಗ್ಸ್ರು ಅಲ್ಲ ಸ್ವಾಮಿ. ಕೂಲಿ ಮಾಡೋರು ಫ್ರೀ ಬಸ್ ಅಲ್ಲಿ ಯಾತ್ಕೋದಾರ, ಸಾವುಕಾರಗಳು ಹೋಯ್ತಾರೆ ಫ್ರೀ ಬಸ್ ಅನ್ಕೊಂಡು. ಕೂಲಿ ಮಾಡೋರು ಅಲ್ಲಿ ಕೂಲಿಗೆ ಇದ್ರೆ ಇಟ್ಟು ಅನ್ನಭಾಗ್ಯ ಅಂತ ಕೊಟ್ರು. ಏನ್ ಅನ್ನನೂ ಇಲ್ಲ, ಏನೂ ಇಲ್ಲ, ಅವ್ರು ನೀರು ಇಲ್ಲ. ಏನ್ ಕೊಟ್ಟಿದಾರ ಇಲ್ಲಿ ಕೇಳುವ ಅಂತ ಅಂದ್ರೆ ಸಾಹೇಬ್ರಲ್ಲಿ ಇಲ್ಲಿ ಲೀಡರ್ಗಳು ಸರಿಯಾಗಿ ಏನು ಕೇಳ್ತಾ ಇಲ್ಲ. ಅಂದ್ರೆ ಸಾಹೇಬ್ರು ಜೊತೆಗಿರೋರು ಯಾರು ಹತ್ರ ಬಂದು ನಿಮ್ದೇನು ಕಷ್ಟ ಸುಖ ಅಂತ ಕೇಳೂರೇ ಇಲ್ಲ ಇಲ್ಲಿ. ಯಾರು ಪ್ರಧಾನಿ ಆಗ್ಬೇಕು ನಿಮ್ಗೆ? ನಮ್ಗೆ ಪ್ರಧಾನಿ ಆದರೂ ಆದ್ರೂ ಒಳ್ಳೇದೇ. ಇವರು ಆದ್ರೂ ಈ ತರ ಮಾಡ್ತಾರ ಇಲ್ಲಿ ಎಲ್ಲ ಇವರು ಲೀಡರ್ಗಳು. ಅವ್ರ ಸಂಬಂಧನೇ ಬೆಳೆಸ್ಕೋದು. ಅಲ್ಲ, ಈಗ ಮೋದಿ ಇದಾರಲ್ಲ ಪ್ರಧಾನಿಯಾಗಿ, ಅವ್ರೇ ಇದ್ರು ಒಳ್ಳೇದ ಅಥವಾ ಕಾಂಗ್ರೆಸ್? ಈಗ ನಮ್ಮನ್ಸ್ ಅನ್ನಿಸ್ತದ್ರೆ ನಾವು ಸಾಲ್ತ್ ಕೈ SC ಸ್ವಾಮಿ, ಮೋದಿನೇ ಪ್ರಧಾನಿ ಆದ್ರೆ ಒಳ್ಳೇದು ಅಂತ ನಾವು ಕೈ ಮುಗಿತೀವಿ. ಯಾಕೆ ಅಂತ ಅಂದ್ರೆ ಬಡವ್ರ ಬಗ್ಗರಿಗೆ ಈಗ ಅಕ್ಕಿ ಕೊಡ್ತಾ ಇದ್ದು ಕೇಂದ್ರದಿಂದ ನಮ್ಗೆ 5 kg ಅಕ್ಕಿ. ಈಗ ಓಡ್ ಪಿಂಚನ್ನು ಅಂತಂದ್ರೆ ನಮ್ಮಂತ ವಯಸ್ಸಾದವ್ರು ಕೊಡ್ತಾರು ಅವರು. ಈ ಕಾಂಗ್ರೆಸ್ ಈಗ ಓಡ್ ಪಿಂಚನ್ನು ಸುಮಾರು ಜನಕ್ಕೆ ನಿಲ್ಸವ್ರೆ ಇವರು. ಇಲ್ಲಿಂದ ಇವನ್ ಎತ್ತರ ಮಾತಾಡ್ತಾನ, ಇವನ್ ಈ ತರ ಮಾತಾಡ್ತಾನ. ಆ ತರ ನಡೀತದೆ. ಹೆಂಗ್ ಮಾಡುವ ಹೇಳಿ ಈಗ? ಹಂಗಾಗಿ ಸಲ ಬದಲಾವಣೆ ಮಾಡ್ಬೇಕು ಅಂತಿದ್ದೀವಿ. ಬದಲಾವಣೆ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಅಲ್ಗಪ್ಪ ಅಂತ. ಏನ್ ಮಾಡ್ತೀರಿ ನೀವು? ನಾವು ವ್ಯವಸಾಯನೇ. ಊಟ ಮಾಡಿ ಆರಾಮಾಗಿ ಜಗ್ಲಿಗಟ್ಟ ನೀನ್ ಕೆಲ್ಸ ಬಿಸಿಲು ವಿಧಾನಸೌಧಲ್ಲ ಸರ್. ಒಂದ್ ಹೇಳ್ತೀನಿ, ಇದು ರಾಜಕೀಯದ ಪ್ರಶ್ನೆ ಬೇರೆ ಆಯ್ತು. ಇದು ನಮ್ಮ ಅನಿವಾಸಿಕೆ ಏನಂದ್ರೆ ಈಗ ಎಲ್ಲ ಫ್ರೀ ಲೇಡೀಸ್ ನಲ್ಲಂತೂ ಆ ಮನೇಲಿ ಈ ಮನೇಲಿ ಜಗಳ. ಯಾತ್ರೆಯ ಜಗಳ ಅಂದ್ರೆ ನಾನು ಹೋಗ್ಬೇಕು ಇದು ನಿಲ್ಸಿದ್ರು, ಇದು ಕೊಟ್ರು. ಬಟ್ ಏನಪ್ಪಾ ಅಂದ್ರೆ ಇವರು ಸರ್ಕಾರದವರು ಏನು ಸೌಲಭ್ಯ ಇಲ್ಲ. ಅವ್ರವರೇ ಬೆಳೆಸ್ಕೊಂಡಿದ್ದಾರೆ ಹೊರತು ನಿಮ್ಮ ಕಷ್ಟ ಏನೋ ನೀವು ಬೆಳಿಲಿಲ್ಲ ಯಾಕೆ ಅಂತ ಕೇಳೋರಿಲ್ಲ. ಈ ಲೀಡರ್ಗಳೇ ಅವರೇ ಬೆಳೆದವ್ರೆ ಬೆಳಿತಾವ್ರೆ. ಅವ್ರ ಇಂಚಾರ ಬಾಲ ಹಿಡ್ಕೊಂಡು ಅವರೇ ಬೆಳಕೋಯ್ತಾರೆ. ಇದು ಈ ಸದ್ಯನ ಗ್ರಾಮಾಂತರ ಬಿಜೆಪಿನೇ ಬರ್ಬೇಕು. ಯಾರು ಪ್ರಧಾನಿ ಆಗ್ಬೇಕು? ಮೋದಿ ಅವರೇ ಪ್ರಧಾನಿ. ಅದು ಗೆಲ್ಲುದು ಬಿಡುದು ನಮಗ್ ಸೇರ್ಕೊಳೋದೇನಿಲ್ಲ, ಭಗವಂತನ ಸೇರ್ಕೊಳೋದು. ಆದ್ರೆ ಬಿಜೆಪಿ ಬರ್ಬೇಕು. ಇವಾಗ ಸ್ವಾಮಿ ದೇವಸ್ಥಾನ ಕಿಳ್ಸಾಕ್ತಿದ್ರು 3-4ನೇ ವರ್ಷದಲ್ಲಿ ಕಿಚ್ಚಾಕ್ತದ್ದು. ಡಿ.ಕೆ. ಶಿವಕುಮಾರ್, ಸುರೇಶ್ ಎಲ್ಲ ಬಂದ್ಬಿಟ್ಟು ಈ ಲೀಡರ್ಗಳೆಲ್ಲ ಸೇರಿ. ಈಗ ಆದ್ರೂ ಪುಣ್ಯಾತ್ಮರು ಒಬ್ರು, ಲಿಂಗಾಯತರು, ಇವರು ಜನದವ್ರು ಒಬ್ರು ಕೋಟ್ಯಾಂತರ ರೂಪಾಯಿ ಅವ್ರು ಎಷ್ಟು ಮಾಡಿದಾರ ಅದ್ ನಮ್ಗೆ ಗೊತ್ತಿಲ್ರ.
ಆ ಪುಣ್ಯಾತ್ಮ ಬಂದು ಯಾವ ಸರ್ಕಾರದಿಂದ ದುಡ್ಡು ಬೇಡ ಅಂದ್ಬಿಟ್ಟು ದೇವಸ್ಥಾನ ಕಟ್ಟಿಸ್ತಾವ್ರೆ. ಅವ್ರ ಸುದ್ದಿನೇ ಇಲ್ಲ ಇಲ್ಲಿ. ಹಾ, ಏನ್ ಮಾಡ್ತಾರೆ? ಇಲ್ಲಿರೋ ದೇವಸ್ಥಾನ ಅಲ್ಲೆಲ್ಲ ಕಟ್ಟುವ ಅಂತ ಹೇಳಿದ್ರು ಅವರು. ಅಲ್ಲೇ ಬೇಡ ಅಂದ್ಬಿಟ್ಟು ಅವರು ಈ ದೇವಸ್ಥಾನ ಹೆಂಗೆ ಕಿತ್ತೀರಿ ಅಂತ ಅಂದ್ಬಿಟ್ಟು ಎಲ್ಲ ಸ್ವಾಮಿಗಳೆಲ್ಲ ಕೇಳ್ಕೊಂಬಂದ್ಬಿಟ್ಟು ಇಲ್ಲಿ ಕಟ್ಟಿಸ್ತಾವ್ರೆ. ಅವ್ರದ್ದೇನಿಲ್ಲ, ರಾಜಕೀಯವ್ರದ್ದೇನಿಲ್ಲ, ಏನಿಲ್ರ. ಅವ್ರ ಸ್ವಂತ ಬಂಡವಾಳಲ್ಲಿ ಅವರ ಸುದ್ದಿ ಇಲ್ಲಿ ಕೈ ಮುಗಿದ. ಈಗ ಹೇಳಿದ್ರು, ಒಂದ್ ಮಾತು ಹೇಳಿದ್ರು, ಸೂರ್ಯ ಸಾಹೇಬ್ರು ಸಹ ಇಲ್ಲೇ ಪೆಂಡಲ್ ಹಾಕಿದ್ರು. ಇಲ್ಲಿ ಕೈ ಮುಗಿದ, ನಾವು ತಿರುಪ್ತಿಗೆ ಇಲ್ಲೇ ಕೈ ಮುಗಿದ್ರೆ ಅಲ್ಲಿಗೆ ಯಾಕೆ ಹೋದಿರಿ ಅಂದ್ರು. ತಿರುಪ್ತಿಗೆ ಇಲ್ಲಿಂದ ಬಚ್ಚಾರ್ಜ್ ಹಾಕೊಂಡ್ ಯಾಕೆ ಹೋದ್ರಿ, ಇಲ್ಲೇ ಕೈ ಮುಖಂದ್ರೆ ಆಯ್ತದೆ. ನಾನು ಯಾರೋ ಹಿಂಸೆ ಮೇಲೆ ಹೊಂಟೋದು ಈ ದೇವಸ್ಥಾನ ಕೇಂದ್ರ, ಇಲ್ಲಿ ಈ ಈರ್ಬಸ್ವಾಮಿ ದೇವಸ್ಥಾನ ಸೂರ್ಯರು. ನಾವೆಲ್ಲ ಸಾರ್ ಹಿಂಗ್ ಮಾತಾಡ್ಬಿಟ್ರಲ್ಲ ಸಾರ್ ಅಂತಂದ್ರೆ, ನೀವು ಅಲ್ಲೇ ಮಾಡ್ಬಿಟ್ಟು ನಾನು ಇಲ್ಲೇ ಮಾಡಿದೆ ಅಂದ್ರೆ ಆಗುತ್ತೆ? ಆಗಲ್ಲ. ಎಲ್ಲಿ ಊಟ ಮಾಡ್ಬೇಕು ಅಲ್ಲಿ ಊಟ ಮಾಡ್ಲೇಬೇಕು ಅಲ್ವಾ? ನಾವ್ ಇಲ್ಲಿ ಊಟ ಮಾಡ್ಬೇಕು, ಇಲ್ಲಿದು. ಅಲ್ಲಿ ಊಟ ಮಾಡ್ಬೇಕು, ಅಲ್ಲಿದು. ಆದ್ರೆ ಈ ತರದಲ್ಲಿ ರಾಜಕೀಯ ಮಾಡ್ತಾವ್ರೆ, ಗುಂಡಾಗಿರಿ ರಾಜಕೀಯ ಅಷ್ಟೇ. ಗುಂಡಾಗಿರಿ ರಾಜಕೀಯ ಇಲ್ಲಿ ತಾಲೂಕಲ್ಲಿ ಲೀಡ್ರುಗಳೆಲ್ಲ ಬರೀ ಬುಂಡಾಗಿರಿ ಕೆಲಸ. ನೋಡಿ ಅಲ್ಲಿ ನೋಡ ಕಲ್ನೆಟ್ಟದ್ ನೋಡಿ, ಬುಂಡ ಆನ್ಯಾರ್ಕೆ ರೋಡ್ ಹೋಗ್ಬೇಕು ಅಂತ ತಂದ್ರು. ಈ ದೇವಸ್ಥಾನನು ಇರ್ತಿರ್ಲಿಲ್ಲ. ಪುಣ್ಯಾತ್ಮರು ಯಡಿಯೂರಪ್ಪನವರು ಕಾಲದಲ್ಲಿ ನಿಲ್ಸಿ, ಇಲ್ಲಿ ಹೋಗ್ಬೇಡಿ, ಅತ್ತಾಗ ತಕ್ಕನಿ ಮನೆ ಕಟ್ಟಿ ದುಡ್ಡ ದೇವಸ್ಥಾನ ಕೇಳ್ಬೇಡಿ ಅನ್ಬಿಟ್ಟು ಆ ಕಡೆ ತೆಗ್ದು ಈಗ ನೋಡ ಆನ್ಯಾರ್ಕ್ ಬತ್ರು ರೋಡು. ಈಗ ನೋಡ ಕಲ್ನೆಟ್ಟಿರೋದು ಅದೇ ನೋಡೋದು ಬುಂಡ. ಅಲ್ಲಿ ಹಳ್ಳಿ ಮರ ಇರ್ತಿಲ್ಲ, ತೇರ್ ನಿಲ್ಸಿರೋ ಜಾಗ ಈಗ ಎಲ್ಲ ಹೊಟ್ಟೋಗುದು. ಆ ಥರ ಮಾಡಿ ನಿಲ್ಸವ್ರೆ. ಅಂತ ಪುಣ್ಯಾತ್ಮರ ನಾವು ಊರಲ್ಲಿ ಅಲ್ಲಿ ಎಲ್ಲಿ ಅಲ್ಲಿ ಅಂತ ಪುಣ್ಯಾತ್ಮರ ಹಿಂಗ್ ಬರೀ. ಇಂದಿರಾ ಗಾಂಧಿ ಕಾಲದಲ್ಲಿ ಇತ್ತು ಕಾಂಗ್ರೆಸ್, ನಮ್ಗೆ ಅಷ್ಟು ಬೆಂಬಲ ಕೊಟ್ಟಿದ್ರು. ಇವಾಗ ಇಲ್ಲ ಸ್ವಾಮಿ, ಕಾಂಗ್ರೆಸ್ನಲ್ಲಿ ಏನು ಸುಖ ಇಲ್ಲ, ಏನು ಪ್ರಯೋಜನ ಇಲ್ಲ. ಬಟ್ ಇಲ್ಲಿ ಕಾಂಗ್ರೆಸ್ ಸೋಲ್ಸೋದು ಕಷ್ಟನಾ ಇಲ್ಲ ಏನ್ ಬೇಕಾದ್ರೆ ಆಗ್ಬೋದು? ಅದು ಪೈಪೋಟಿ ನಡೀತದೆ, ಪೈಪೋಟಿ ನಡೀತದೆ, ಎಲ್ಲ ಇದ್ರ ಮೇಲೆ ನಡೀತದೆ. ಒಳ್ಳೆ ಅಭ್ಯರ್ಥಿ ಡಾಕ್ಟರ್. ಪೈಪೋಟಿ ನಡೀತದ್ರೆ ಆದ್ರೂ ನಾವಂತೂ ಇವರಿಬ್ರು ಯಾರು ಬರ್ದೇರು ಸರಿಯಾ. ನಾವು ಇದ್ಯಾವ್ದೋ BSP ಅದಲ್ಲ ನೋಡಿ ಸರ್, ಅದು ಆನೆ ಗುರ್ತು ಹಾಕ್ಬಿಡ್ತೀವಿ. ಅವ್ರು ಬಂದು ಕೇಳ್ತಾ ಇದ್ರು, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಪಾಪ ಅಂಬೇಡ್ಕರ್ ನಮ್ಗೆ ಸಂವಿಧಾನ ಬರೆದು ಒಳ್ಳೆ ಇದು ಕೊಟ್ಟವ್ರೆ, ಅದಕ್ಕೆ ಮಾಡ್ಬಿಡ್ತೀವ್ರಿ ಅಷ್ಟೇ. ಲೋಕಸಭೆ ಚುನಾವಣೆ ಬರ್ತಾ ಇದೆ. ಹೌದು. ಡಾಕ್ಟರ್ ಮಂಜುನಾಥ್ ವರ್ಸಸ್ DK ಸುರೇಶ್. ಹೌದು. ಏನಿದೆ ಬೆಂಗಳೂರು ಗ್ರಾಮಾಂತರ? ಸರ್ DK ಸುರೇಶ್ ಅವ್ರು ಗೆಲ್ತಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ನಾವೆಲ್ಲ ನೋಡಿದಾಗೆ ನಮ್ಮಲ್ಲಿ ಕಾವೇರಿ ನೀರಾಗ್ಲಿ, ಈ ನೀರುಗಳಲ್ಲಿ 3 ದಿನಕ್ಕೆ ಒಂದ್ಸತಿ ಬರ್ತಿತ್ತು. ಇವತ್ತು ನಾವು ಕುಡಿತಾ ಇರೋದು ಫಿಲ್ಟರ್ ನೀರು. ಅವತ್ತೆಲ್ಲ ಬೋರ್ ನೀರನ್ನ 3 ದಿವಸ ಕಾಯ್ತಿದ್ವಿ. ಇವತ್ತು ಈ ರಸ್ತೆ ಆಗಿರ್ಬೋದು ಎಲ್ಲ ಅಭಿವೃದ್ಧಿ ಮಾಡಿದ್ದು DK ಸುರೇಶ್ ಅವರು. ಎರಡು ಮಾತಿಲ್ಲ, DK ಸುರೇಶ್ ಅವರು ಪಕ್ಕಾ ಗೆಲುವು, ಅದು ನಿಶ್ಚಿತ. ನಮ್ಮ ಭಾಗದಲ್ಲಂತೂ DK ಸುರೇಶ್ ಅವ್ರಿಗೆ ಯಾವಾಗಲೂ ಕೆಲಸ ಅಭಿವೃದ್ಧಿ ಹಳ್ಳಿಗಳಿಗೆ ಬರೋದು ಸರ್ 100% ಸಿಗ್ತಾರೆ. ಯಾವುದೋ ಫಂಕ್ಷನ್ ಅಲ್ಲಿ ಕಾರ್ಯ ಅಲ್ಲಿ ಏನಾದರೂ DK ಸುರೇಶ್ ಅವ್ರು ಸಿಗ್ತಾರೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಾವುಗಳೆಲ್ಲ ಅವಾಗ ಇದ್ದಿದ್ದ ರಾಜಕೀಯ ವೇವ್ ಬೇರೆ, ಈಗಿರೋ DK ಸುರೇಶ್ ಅವ್ರು ಬಂದಾದ್ಮೇಲೆ ಚೇಂಜ್ ಆಗಿರೋ ನಿಮ್ಗೇನಿಲ್ಲ. ಏನಾದ್ರು ನಿಮಗೆ ವಿಡಿಯೋಸ್ನ ಸಿಕ್ಕರೆ ಹಳೆ ಭಾಗದ ಈ ನಮ್ಮ ತಾಲೂಕಿನ ಹಳೆ ರೋಡ್ಗಳು ಹಳೇದ್ ನೋಡಿದ್ರೆ ಈಗಿರೋದು ಕಂಪೇರ್ ಮಾಡಿದ್ರೆ ಸಾಕಾಗ್ಬಿಡ್ತದೆ. ಹಾಗೆ ಅಭಿವೃದ್ಧಿ ಆಗಿದೆಯಾ ಇಲ್ಲ ಅಂತ. ಕೆರೆಗಳು ಅಲ್ಲಿಂದ ಕಾವೇರಿ ನೀರು ತಗೊಬಂದು ಈಗೆಲ್ಲ ಇವರೆಲ್ಲ ಕುಡಿತಾ ಇರೋದು ಕಾವೇರಿ ನೀರು. ಮೊದ್ಲಾರ CMC ನೀರು 3 ದಿವಸ ಕಾಯ್ಬೇಕಾಗಿತ್ತು, ಈಗ ಆ ಥರ ಇಲ್ಲ, ಎಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ ಸುರೇಶ್ ಅವರು. ಅದರಲ್ಲಿ ಆಮೇಲೆ ಅವರು ನಂಬರ್ 1 MP ಆಗಿದ್ರು. ಅದೆಲ್ಲ ಸುಮ್ಮನೆ ಕೊಡ್ಲಿಕ್ಕಾಗತ್ತಾ? ಯಾರು ಕೊಡಲ್ಲ. ಯಾಕೆಂದ್ರೆ BJP ಇದ್ದಾರೆ, ಎಂತೆಂಥ ಘಟಾನುಘಟಿಗಳು MP ಅವ್ರು ಇದ್ದಾರೆ, ಆಗಿದ್ದಾರೆ. ಅದನ್ನ ಬಿಟ್ಟು ಇವ್ರಿಗೆ ಸಿಗ್ತದೆ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಬೇಕು ಎಷ್ಟು ಕೆಲಸ ಮಾಡಿದ್ದಾರೆ. ಈಗ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದೀವರೊಬ್ರೆ. ಹೌದು ಹೌದು. ಈ ಸಲ ಕಾಂಗ್ರೆಸ್ ಸರ್ಕಾರನೇ ಇದೆ ರಾಜ್ಯದಲ್ಲಿ. ಹೌದು. ಎಷ್ಟು ಸ್ಥಾನ ಗೆಲ್ಬಹುದು 28ರಲ್ಲಿ ಕಾಂಗ್ರೆಸ್? ಸರ್ 28ರಲ್ಲಿ ಮ್ಯಾಕ್ಸಿಮಮ್ ಒಂದು 26 ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ ಸರ್. ಅದ್ರಲ್ಲಂತೂ ಇದೊಂದಂತೂ ಪಕ್ಕ ಗೆಲ್ತೀವಿ, ಕನ್ಫರ್ಮ್ ಇದು. ಇನ್ನೊಂದು 19ಕ್ಕೆ ಫೈಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಡಾಕ್ಟರ್ಗೆ ರಾಜಕೀಯ ಬೇಡವಾಗಿತ್ತ ಅಥವಾ ಬೆಂಗಳೂರು ಗ್ರಾಮಾಂತರ ಬೇಡವಾಗಿತ್ತ? ಸರ್ ನಾವು ಡಾಕ್ಟರ್ಗೆ ಅಭಿಮಾನಿ. ನಾವು ಮಂಜುನಾಥ್ ಅವ್ರಿಗೆ, ನಾವು ಜಯದೇವ್ ಆಸ್ಪತ್ರೆ ಅಂದ್ರೆ ಅವ್ರು ಮಂಜುನಾಥ್ ಅಂತ, ಅದೊಂಥರ ನಮ್ಗೆ ಹೆಮ್ಮೆ ಇದೆ. ಅದು ಅವ್ರು ಬರಬಾರ್ದು ಅಂತ ನಮ್ಮ ಇದೆ. ಯಾಕೆಂದ್ರೆ ನಾವು ಗೌರವ ಕೊಡ್ತೀವಿ. ಈಗ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಪಕ್ಷಕ್ಕೆ ಓಟ್ ಹಾಕಲ್ಲ. ಅವ್ರು ನಿಂತ್ಕೊಂಡ್ರು ನಾವು ಅವ್ರಿಗೆ ಹಾಕಲ್ಲ. ಅಭಿಮಾನನೇ ಬೇರೆ, ಪಕ್ಷನೇ ಬೇರೆ. ಅವ್ರು ಬರಬಾರ್ದಾಗಿತ್ತು ಅಂತ ನಮ್ಮ ಒಂದು ವೈಯಕ್ತಿಕ ಅನಿಸಿಕೆ. ಯಾಕೆಂದ್ರೆ
ನಾವು ತುಂಬ ಅವ್ರನ್ನ ಗೌರವ ಪಡ್ತಿದ್ವಿ, ತುಂಬ ಗೌರವ ಕೊಡ್ತಿದ್ವಿ ಯಾಕೆಂದರೆ ಆ ಒಂದು ಕಾರ್ಪೊರೇಷನ್ದು ಆಸ್ಪತ್ರೆ ಇದ್ದಿದ್ದ ಒಂದು ಒಳ್ಳೆ ಹೈ ಲೆವೆಲ್ ತಗೊಬಂದು ನಿಲ್ಸಿದ್ರೆ ಬರಬಾರ್ದಾಗಿತ್ತು ಅಂತ ನಮ್ಮ ವೈಯಕ್ತಿಕ ಅಭಿಮಾನ ಸರ್. ಒಂದಷ್ಟು ಜನ ಹಿರಿಯರು ಹೇಳ್ತಾರೆ ಇಲ್ಲ ಬದಲಾವಣೆ ಸಮಯ ಬಂದಿದೆ ಅಂತ, ಬಟ್ ಒಂದಷ್ಟು ಜನ ಯಂಗ್ಸ್ಟರ್ಸ್ ಹೇಳ್ತಾರೆ ಇಲ್ಲ DK ಸುರೇಶ್ ಅವರೇ ಅಂದ್ರೆ ಕಾಂಗ್ರೆಸ್ ಅಂತ. ಬಟ್ ಎಲ್ಲವೂ ಕೂಡ ಮತದಾರರ ಮನದಾಳಾದವ್ರ ಪರ್ಸ್ನಲ್ಲು, ಅವರ ಅಭಿಪ್ರಾಯ ಏನು ಅಂತ ವೋಟಿಂಗ್ ಡೇ ದಿನ ಪ್ರೂವ್ ಆಗುತ್ತೆ. ಬಟ್ ಇಡೀ ರಾಜ್ಯದಲ್ಲಿ 2019 ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಚರ್ಚೆ ಆಗಿದ್ದ ಕ್ಷೇತ್ರ ಮಂಡ್ಯ, ಬಿಕಾಸ್ ಆಫ್ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಫೈಟು. ಬಟ್ ಈ ಬಾರಿ ಮಂಡ್ಯದ ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕೂಡ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ BJP JDS ಮೈತ್ರಿಯಿಂದ ಡಾಕ್ಟರ್ ಮಂಜುನಾಥ್, ಮತ್ತೊಂದ್ ಕಡೆ DK ಸುರೇಶ್ ಜೊತೆಗೆ, ಯಾಕಂದ್ರೆ DK ಬ್ರದರ್ಸ್ ಅಂದ್ರೆ ಆ ರೀತಿ ಹವಾ ಇದೆ ರಾಜ್ಯದಲ್ಲಿ, ಅಭಿವೃದ್ಧಿ ವಿಚಾರದಲ್ಲೂ ಹೌದು, ರಾಜಕೀಯದ ವಿಚಾರದಲ್ಲೂ ಹೌದು. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಕೂಡ ಸಾಕಷ್ಟು ಕುತೂಹಲವನ್ನ ಸೃಷ್ಟಿಸಿರುವಂತ ಕ್ಷೇತ್ರ. ಎಸ್, ಏನಾಗುತ್ತೆ ಅಂತ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಕನಕ್ಪುರ.